ಮಲ್ಲೇಶ್ವರದ ಹತ್ತಿರವಿರುವಂತಹ ಕಡವಾ ಗ್ರಾಮದ ಬ್ರಹ್ಮಚೈತನ್ಯ ಮಹಾರಾಜರ ಪಾದಕಾಶ್ರಮಕ್ಕೆ ಬಂದೀವಿ. ಇದು ಬಹಳ ವಿಶೇಷತೆ ಅಂತಂದ್ರೆ ಶ್ರೀರಾಮ್ ಮಹಾರಾಜರು ಮೂಲತಃ ಇವರು ಗೋಂದಾವಲಿಯವರು. ಗೋಂದಾವಲಿಯಲ್ಲಿ ಇವರು ಜನ್ಮ ಆಯಿತು. ಮುಂದೆ ಪ್ರಭು ಶ್ರೀರಾಮಚಂದ್ರನ ಮೇಲೆ ಬ್ರಹ್ಮಚೈತನ್ಯ ಮಹಾರಾಜರ ಮೇಲೆ ಎಷ್ಟು ಪ್ರೇಮ ಅಂತಃಕರಣ ಬಂತಲ್ಲ, ಅವರಿಗೆ ರಾಮನಾಮ ಜಪ ಮತ್ತು ಆಧ್ಯಾತ್ಮಿಕ ಸಾಧನ ಅಂತಕ್ಕಂಥದ್ದು ಅವರ ಮನಸ್ಸೊಳಗೆ ಅಂತರಾತ್ಮದೊಳಗೆ ಮೂಡಿತು. ಮುಂದೆ ಅವರು ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಅನೇಕ ಭಕ್ತ ಸಮೂಹದೊಂದಿಗೆ 1300 ಜನರ ಸಂತಿ ಅವರು ನರ್ಮದಾ ಪರಿಕ್ರಮಣ ಮಾಡಿದರು. ನರ್ಮದಾ ಪರಿಕ್ರಮಣ ಮಾಡಿದ್ರಿಂದ ಅಖಂಡ ಭಗವಂತನ ಶ್ರೀರಾಮ ರಾಮ್ ಜಯರಾಮ್ ಆ ಜಪವನ್ನು ಮಾಡಿದ್ರಿಂದ ಅವರಿಗೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಯಿತು. ಮುಂದೆ ಅನೇಕ ಶಿಷ್ಯರನ್ನು, ಅನೇಕ ಭಕ್ತರನ್ನ ಕಲ್ಯಾಣ ಮಾಡಿದರು. ಅನೇಕ ಜನರ ದುಃಖದ ದುಮ್ಮಾನಗಳನ್ನು ದೂರ ಮಾಡಿದರು. ಈ ಆಶ್ರಮ ಸ್ಥಾಪನಾ ಮಾಡಿದರು. ಇಲ್ಲಿ ಸಾಧನಾ ಮಾಡುವವರಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂತಹ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಅವ್ರು ಕಾಳಜಿ ಮಾಡ್ತಾರೆ. ಇದು ಸಾಧನಾ ಕ್ಷೇತ್ರ ಅದ. ಈಗ ರಾಮ್ ಮಹಾರಾಜರ ಧರ್ಮಪತ್ನಿ ತಾಯಿ ಈ ಆಶ್ರಮವನ್ನು ನೋಡ್ಕೊಂಡು ಹೋಗ್ತಾರೆ. ಅವರೇ ಈಗ ಬಂದಂಥ ಅವ್ರೇನು ಹಾಕಿ ಕೊಟ್ಟಾರ ಆ ಮಾರ್ಗದೊಳಗೆ ಈ ತಾಯಿ ನಡೀಲಿಕ್ಕತ್ತಾರ. ಯಾಕೆ ಇವ್ರಿಗೆ ಮಹಾರಾಜರಿಗೆ ಇಷ್ಟೊಂದು ಶಕ್ತಿ ಅಂತಂದ್ರೆ ಆಧ್ಯಾತ್ಮಿಕ ಸಾಧನ, ಈ ನರ್ಮದಾ ಪರಿಕ್ರಮಣ ಅಂತಕ್ಕಂಥದ್ದು ಬಹಳ ಶಕ್ತಿ ಅದು. ನಿಮಗೆ ಬಹಳ ವಿಶೇಷತೆ ಹೇಳ್ಬೇಕಂತಂದ್ರೆ ಇಲ್ಲಿ ಗೌರಿಶಂಕರ್ ಮಹಾರಾಜ ಅಂತ ಆಗಿ ಹೋದರು. ಅವರು 3 ವರ್ಷ 3 ತಿಂಗಳ 3 ದಿನಗಳ ಹಂಗೆ ನರ್ಮದಾ ಪರಿಕ್ರಮಣವನ್ನು ಅವರು 12 ಸತಿ ಮಾಡಿದರು. ಅಂದ್ರೆ 40 ವರ್ಷ ಅವ್ರು ನರ್ಮದಾ ಪರಿಕ್ರಮಣ ಮಾಡಿದ್ರು. ಅವ್ರು ಹೊಂಟ್ರಂದ್ರೆ ಅವರು ಸಾವಿರಾರು ಮಂದಿ ಹೋಗ್ತಿದ್ರು. ಅವ್ರ ಸಂತಿ ಆನೆ, ಒಂಟಿ, ಕುದುರೆ ಸತ ಹೋಗ್ತಿದ್ವು. ಅವರು ಸಹಸ್ರಾವಧಿ ಜನರು ಹಿಂಗೆ ಕರ್ಕೊಂಡು ನರ್ಮದಾ ಪರಿಕ್ರಮಣಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಇದನ್ನು ತಂದು ಕೊಟ್ಟಾರ ಯಾರಂದ್ರೆ ಗೌರಿಶಂಕರ್ ಮಹಾರಾಜ್. ಅವ್ರಿಗೆ ಅನಿಸ್ತಲ್ಲ ಒಂದು ದಿವಸ ನಾ 40 ವರ್ಷ ನರ್ಮದಾ ಪರಿಕ್ರಮಣ ಮಾಡಿದೆ. ಅವರು ಮೂಲತಃ ಎಲ್ಲಿರಂದ್ರೆ ಆಫ್ಘಾನಿಸ್ತಾನದೊಳಗೆ ಅವ್ರಿಗೆ ಗೊತ್ತಾಯ್ತು ಹಿಂಗೆ ನರ್ಮದಾ ಪರಿಕ್ರಮಣ ಅನ್ನೋದು ಅದ ಒಂದು ವಿಶೇಷದ ನಾ ಸಾಧನಾ ಮಾಡ್ಬೇಕಂತೇಳಿ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದು ಸಾಧನಾ ಮಾಡಿದ್ರು. ನರ್ಮದಾ ಪರಿಕ್ರಮಣ ಪ್ರಾರಂಭ ಮಾಡಿದ್ರು. ಅವ್ರ ಉದ್ದೇಶ ಏನಿತ್ತಂದ್ರೆ ಒಂದು ಸತಿ ಪ್ರತ್ಯಕ್ಷ ಪರಶಿವನನ್ನು ನೋಡ್ಬೇಕು, ನಾ ಭಗವಂತನ ದರ್ಶನ ಮಾಡ್ಕೋಬೇಕಂತ ಹೇಳ್ಕೊಂಡು ನರ್ಮದಾ ಪರಿಕ್ರಮಣವನ್ನು ಪ್ರಾರಂಭ ಮಾಡಿದ್ರು. ಅವ್ರಿಗೆ 12 ಸತಿ ನರ್ಮದಾ ಪರಿಕ್ರಮಣ ಮಾಡಿದ್ರು, ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಭಗವಂತನ ದರ್ಶನ ಆಗಿಲ್ಲ ನನಗಂತೇಳಿ ಅವ್ರು ನಿರ್ಣಯ ಮಾಡಿದ್ರು, ನಾಳೆ ನಾನು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಈ ದೇಹವನ್ನು ನರ್ಮದಾಕ್ಕೆ ಒಪ್ಪಿಸ್ಬಿಡ್ಬೇಕು, ನಾ ಜಲ ಸಮಾಧಿ ತಗೋಬೇಕಂತ ತಿಳ್ಕೊಂಡು ಮುಂಜೆ 2:30-3 ಗಂಟೆ ಸುಮಾರು ಎದ್ದು ನದಿಗೆ ಹೋದ್ರು. ಎಷ್ಟು ನೀರೊಳಗೆ ಹೋಗ್ಲಿಕ್ಕತ್ತಾರ, ಸೊಂಟದ ಮೇಲೆ ನೀರ ಬರೋವಲ್ತು. ಅರೆ ಏನಿದೆ ನಾನು ಹಿಂಗೆ ಯಾಕೆ ಆಗ್ಲಿಕ್ಕತ್ತದ, ಯಾಕೆ ನನ್ನ ದೇವಿ ಇದನ್ನು ನಾನು ತಗೋವಲ್ಲ ಅಂತ ತಿಳ್ಕೊಂಡು ಭಾಳ ಖಿನ್ನಾದ್ರು. 8-10 ವರ್ಷದ ಒಂದು ಬಾಲಕಿ ಹಿಂಗೆ ಹಿಡ್ಕೊಂಡ್ರು, ದಾದಾ ಯಾಕೆ ಹೊಂಟ್ರಿ ನೀವು ನೀರಾಗ? ಇಲ್ಲ ನಾ ನೀರೊಳಗೆ ನಾ ದೇಹ ಬಿಡ್ಬೇಕಂತ ಮಾಡಿದ್ವಿ. ಬ್ಯಾಡ್ ಬರ್ರಿ. ಇಲ್ಲ ನನ್ನ ಉದ್ದೇಶ ಸಾಧಿಸಿಲ್ಲ, ನನ್ನ ಭಗವಂತನ ದರ್ಶನ ಆಗಿಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಗಿಲ್ಲ, ನಾ ಈ ದೇಹ ವಾಪಸ್ಕಂತ ಮಾಡೀನಿ. ಯಾಕೆ ಹಿಂಗೆ ಮಾಡ್ಲಿಕ್ಕತ್ತೀರಿ? ಭಗವಂತ ನಿಮ್ಮ ಸಂತೆನ ಇದ್ದಾನ, ಭಗವಂತ ನಿಮ್ಮ ಸೇವಾ ಮಾಡ್ಲಿಕ್ಕತ್ತಾನ, ನಿಮ್ಗೆ ಪರಶಿವನ ನಿಮ್ಮ ಜೊತೆಗಿದ್ದಾನ. ಅವ್ರಿಗೆ ಭಾಳ ಆನಂದ ಅನಿಸ್ತು. ಏನಿದೆ, ಏನು ಹೇಳಲಿಕ್ಕತ್ತಿ ತಾಯಿ, ನೀವು ಯಾರು, ನೀನು ಮೊದ್ಲು ನೀ ಯಾರು ಹೇಳು? ನಾ ಸಾಕ್ಷಾತ್ ನರ್ಮದಾ ಇದ್ದೀನಿ, ನೀ ಹಿಂಗೆ 8 ವರ್ಷದ ಹುಡುಗಿಯಾಗಿ ಬಂದು ನೀನು ನಿಜರೂಪ ದರ್ಶನ ತೋರಿಸ್ ನನಗೆ. ಆವಾಗ ಪ್ರತ್ಯಕ್ಷ ನರ್ಮದಾ ಅವ್ರಿಗೆ ದರ್ಶನ ಕೊಟ್ಟು ಆಮೇಲೆ ಸುತ್ತ ನರ್ಮದೇ ಅವ್ರು ದಂಡಿ ಮೇಲೆ ಕರ್ಕೊಂಬಂದು ಹೇಳಿದ್ಲು, ಮಹಾತ್ಮರ ಯಾರು ನಿನ್ನ ಸಂತಿ ಕೇಶವಾನಂದ್ ಅಂತ ಹೇಳಿ ಒಬ್ರು ಸೇವಾ ಮಾಡ್ಲಿಕ್ಕತ್ತಾರಲ್ಲ, ಅವ್ರು ಯಾರೋ ಅಲ್ಲ, ಸಾಕ್ಷಾತ್ ಶಿವ ಇದ್ದಾರ ಅವ್ರು. ನೀವು ಇಷ್ಟು ದಿವಸ ನಿಮ್ಗೆ ಕಲ್ಪನಾ ಬಂದಿಲ್ಲ, ನಿಮ್ಮ ತುಪ್ಪ ಖಾಲಿಯಾದ ಹೋಗಿ ನರ್ಮದಾ ನೀರು ತುಂಬ್ಕೊಂಬಂದ್ರೆ ತುಪ್ಪ ಆಗ್ತದೆ, ನೀವು ಸರಿಯಾಗಿ ಊಟಕ್ಕೆ ಬಳಸ್ಲಿಕ್ಕತ್ತಾರ. ಇಷ್ಟು ದವಸ ಧಾನ್ಯಗಳು ಸಹಸ್ರಾವಧಿ ಮಂದಿ ಇಂಥ ಕಾಡೊಳಗೆ ಯಾರು ಊಟಕ್ಕೆ ಹಾಕ್ತಾರೆ, ಯಾರು ಅವ್ರು ಕೊಟ್ಟಾರ ಅಂತ ತಿಳ್ಕೊಂಡು ಅವ್ರು ಸಾಕ್ಷಾತ್ ಶಿವ ಇದ್ದಾರ. ಆಮೇಲೆ ಅವ್ರಿಗೆ ಅನಿಸ್ತಲ್ಲ, ಹೋದ್ರು ಕೇಶವಾನಂದರು ಅಡಿಗೆ ಮಾಡ್ಕೋತ ಕೂತಿದ್ರು. ಅವಾಗ ಅವ್ರು ದೀರ್ಘದಂಡ ನಮಸ್ಕಾರ ಹಾಕಿ ಪಾದ ಗಟ್ಟಿಡಿದ್ರೆ, ಮಹಾತ್ಮ ನೀವು ನನ್ನ ಪಾದಕ್ಕೆ ಯಾಕೆ ಬೀಳ್ಲಿಕ್ಕತ್ತೀರಿ? ಇಲ್ಲ ನಾನು ಸಾಕ್ಷಾತ್ ನರ್ಮದಾ ಹೇಳ್ಯಾರ, ನೀವ ಶಂಕರ್ ಇದ್ದೀರಿ, ನನ್ನ ನಿಜರೂಪವಾದ ದರ್ಶನಕ್ಕೆ ನಾನು ಕೊಡ್ರಿ ಅಂತ ಹೇಳಿದ್ರು. ಆವಾಗ ಪ್ರತ್ಯಕ್ಷ ಪರಶಿವನ ದರ್ಶನ ಅಂತಕ್ಕಂಥದ್ದು ಗೌರಿಶಂಕರ್ ಮಹಾರಾಜರಿಗಾತು. ಆ ಕೇಶವಾನಂದ್ರ ಯಾರು ಬೇರೆ ಯಾರೂ ಅಲ್ಲ, ಮೊನ್ನೆ ನಾವೇನು ಹೋಗಿ ನೋಡಿ ಬಂದ್ರೆ ಧೋನಿವಾಲಿ ಬಾಬಾ ಅವರೇ ಪ್ರತ್ಯಕ್ಷ, ಅವರು ಸಾಕ್ಷಾತ್ ಶಿವ ಇದ್ದಾರ ಅಂದ್ರೆ ಹೇಳೋ ಮಹತ್ವ ಏನಂದ್ರೆ ಈ ನರ್ಮದಾ ಪರಿಕ್ರಮಣ ಅಂತಕ್ಕಂಥದ್ದು ಎಂತಹ ವ್ಯಕ್ತಿಯೂ ಕೂಡ ಅವಂಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸಾಧನ ಹಚ್ಚಿ ಅವಂಗ ಕಣ್ಣಿಗೆ ಕಾಣಲಾರದ, ಮನುಷ್ಯ ಬುದ್ಧಿ ತಿಳಿಯಲಾರದ ಒಂದು ಶಕ್ತಿ ಅಂತಕ್ಕಂಥದ್ದು ಅವ್ನ ದೇಹದೊಳಗೆ ಪ್ರವೇಶ ಆಗ್ತದ ಅನ್ಲಿಕ್ಕೆ ಇವತ್ತು ಶ್ರೀರಾಮ್ ಮಹಾರಾಜರೇ ಸಾಕ್ಷಿ ಇದ್ದಾರೆ. ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ಆಶ್ರಮ ನಿರ್ಮಾಣ ಮಾಡಿ, ಈ ಆಶ್ರಮದ ಉದ್ದೇಶ ಏನು ಬೇರೆ ಏನೂ ಅಲ್ಲ, ಇಲ್ಲಿ ಆಧ್ಯಾತ್ಮಿಕ ಸಾಧನ ಅಂತಕ್ಕಂಥದ್ದು ನಡಿಬೇಕು, ಸನಾತನ ಧರ್ಮ ಉಳಿಬೇಕು ಅಂತ ತಿಳ್ಕೊಂಡು ಈ ತಾಯಿ ಇವತ್ತು ಅವ್ರೇನು ಹಾಕಿ ಕೊಟ್ಟಾರ ಆ ದಾರಿಯೊಳಗೆ ನಡೀಲಿಕ್ಕತ್ತಾರ. ನಾವಿಲ್ಲಿ ಬಂದ್ವಿ, ಇಲ್ಲಿ ಅನೇಕ ಅನುಭವಗಳನ್ನು ತಿಳ್ಕೊಂಡ್ವಿ.
ನರ್ಮದಾ ಪರಿಕ್ರಮಣ ಎಷ್ಟು ಶ್ರೇಷ್ಠದ, ನರ್ಮದಾ ನದಿ ದಂಡೆ ಎಷ್ಟು ಶ್ರೇಷ್ಠದ, ಈ ಪುಣ್ಯ ಭೂಮಿ ಎಷ್ಟು ಪವಿತ್ರ ಅದ ಅನ್ನೋದನ್ನ ಈ ಆಶ್ರಮ ನಮಗೆ ತಿಳಿಸ್ಕೊಡ್ತದ. ನಮಗೆ ಬಹಳ ಆನಂದ ಆಗ್ಯದ. ಈ ಆಶ್ರಮ ಏನು ಶ್ರೀರಾಮ್ ಮಹಾರಾಜರ ಉದ್ದೇಶ ಇತ್ತು ಅದು ಸೂರ್ಯ ಚಂದ್ರ ಇರೋವರೆಗೂ ಅವ್ರ ಉದ್ದೇಶ ಅಂತಕ್ಕಂಥದ್ದು ಹಿಂಗ ನಡೀಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ನರ್ಮದೇ ಹರ